ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಫಸ್ಟ್ ಕ್ಲಾಸಲ್ಲಿ ನಾವು ಟೆಸ್ಟ್ ಫಾರ್ ಸ್ಟಾರ್ಚ್ ಹೇಗೆ ಮಾಡೋದು ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ. ಸಿ ನೆಕ್ಸ್ಟ್ ಟೆಸ್ಟ್ ಫಾರ್ ಪ್ರೋಟೀನ್ ಟೆಸ್ಟನ್ನು ಹೇಗೆ ಮಾಡೋದು. ಟೇಕ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ ಫಾರ್ ಟೆಸ್ಟಿಂಗ್. ಈ ಪ್ರೋಟೀನ್ ಟೆಸ್ಟನ್ನು ಮಾಡೋದಕ್ಕೆ ಸ್ವಲ್ಪ ಆಹಾರ ಪದಾರ್ಥವನ್ನು ಟೆಸ್ಟಿಗೋಸ್ಕರ ಸ್ವಲ್ಪ ತಗೊಳ್ಳಿ. ಇಫ್ ದ ಫುಡ್ ಯು ವಾಂಟ್ ಟು ಟೆಸ್ಟ್ ಈಸ್ ಎ ಸಾಲಿಡ್, ಯು ಫಸ್ಟ್ ನೀಡ್ ಟು ಮೇಕ್ ಎ ಪೇಸ್ಟ್ ಆಫ್ ಇಟ್. ನೀವು ಯಾವ್ದಾದ್ರು ಗಟ್ಟಿಯಾದಂತಹ ಆಹಾರ ಪದಾರ್ಥವನ್ನು ತೆಗೆದುಕೊಂಡಿದ್ರೆ, ಸಾಲಿಡ್ ಘನ ಪದಾರ್ಥದ ಆಹಾರ ತಗೊಂಡಿದ್ರೆ, ಟೆಸ್ಟ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಅದನ್ನು ಏನು ಮಾಡಬೇಕು, ಸ್ವಲ್ಪ ಪೇಸ್ಟ್ ಅಂದರೆ ಮೆದುವಾಗಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ಆರ್ ಪೌಡರ್ ಇಟ್ ಅಥವಾ ಪುಡಿಯಾಗಿ ಪೌಡರನ್ನು ಮಾಡ್ಕೋಬೇಕು. ಗ್ರೈಂಡ್ ಆರ್ ಸ್ಮ್ಯಾಶ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್. ಅಥವಾ ಗ್ರೈಂಡ್ ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಬಬೇಕು, ಅಥವಾ ಸ್ಮ್ಯಾಶ್ ಚೆನ್ನಾಗಿ ಅದನ್ನು ಹರಿದು ಸ್ವಲ್ಪ ಅದರಲ್ಲಿ ಆಹಾರ ಪದಾರ್ಥವನ್ನು ಸ್ವಲ್ಪ ತಗೋಬೇಕು. ಪುಟ್ ಸಮ್ ಆಫ್ ದಿಸ್ ಇನ್ ಎ ಕ್ಲೀನ್ ಟೆಸ್ಟ್ ಟ್ಯೂಬ್. ಈ ತೊಗೊಂಡಿರ್ತಿರಲ್ಲ ನುಣ್ಣಗೆ ಮಾಡಿರ್ತಕ್ಕಂತಹ ಈ ಆಹಾರ ಪದಾರ್ಥವನ್ನು ಚೆನ್ನಾಗಿ ಬೆಂದಿರ್ತಕ್ಕಂತಹ ಅನ್ನ, ತರಕಾರಿ, ಬೇಳೆನೋ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಅಷ್ಟು ಸ್ಪೂನಲ್ಲಿ ಒಂದು 1/4 ಸ್ಪೂನಷ್ಟು ತಗೊಂಡು ನೀಟಾಗಿರ್ತಕ್ಕಂತಹ ಕ್ಲೀನ್ ಇರ್ತಕ್ಕಂಥ ಒಂದು ಟೆಸ್ಟ್ ಟ್ಯೂಬ್ಗೆ ಹಾಕೋಬೇಕು. ಆ್ಯಡ್ 10 drops ಆಫ್ ವಾಟರ್ ಟು ಇಟ್ ಆ್ಯಂಡ್ ಶೇಕ್ ದ ಟೆಸ್ಟ್ ಟ್ಯೂಬ್. 10 ನೀರಿನ ಹನಿಗಳನ್ನ ಅಂದರೆ 10 drop ಅಷ್ಟು ನೀರಿನ ಹನಿಗಳನ್ನ ಹಾಕಿ ಆ ಟೆಸ್ಟ್ ಟ್ಯೂಬ್ಗೆ ಫುಡ್ ಹಾಕಿರ್ತೀರಲ್ಲ ಸ್ವಲ್ಪ ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಶೇಕ್ ಮಾಡಬೇಕು. ನಾವು ಯೂಸಿಂಗ್ ಎ ಡ್ರಾಪರ್ ಆ್ಯಡ್ 2 drops ಆಫ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್. ಡ್ರಾಪರ್ನ ತಗೊಂಡು ಚಿತ್ರದಲ್ಲಿ ಇಲ್ಲಿದೆ ನೋಡಿ, ಈ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಈ ಡ್ರಾಪರ್ನ ಸಹಾಯದಿಂದ ಆ ಟೆಸ್ಟ್ ಟ್ಯೂಬ್ ಶೇಕ್ ಮಾಡಿರ್ತಿರಲ್ಲ ಅದಕ್ಕೇನು ಹಾಕಬೇಕು, 2 drops 2 ಹನಿ ಕಾಪರ್ ಸಲ್ಫೇಟನ್ನು ಹಾಕಬೇಕು. ಆ್ಯಂಡ್ 10 drops ಆಫ್ ಸೊಲ್ಯೂಷನ್ ಆಫ್ ಕಾಸ್ಟಿಕ್ ಸೋಡಾ. 10 ಹನಿಗಳು ಕಾಸ್ಟಿಕ್ ಸೋಡಾ ಅಂದರೆ ಅಡಿಗೆ ಸೋಡಾದ ಸೊಲ್ಯೂಷನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಅಡಿಗೆ ಸೋಡಾದ ಸೊಲ್ಯೂಷನನ್ನು ಹಾಕಬೇಕು ಟು ದ ಟೆಸ್ಟ್ ಟ್ಯೂಬ್. ಯಾವುದಕ್ಕೆ? ಟೆಸ್ಟ್ ಟ್ಯೂಬ್ಗೆ. ಶೇಕ್ ವೆಲ್ ಆ್ಯಂಡ್ ಲೆಟ್ ದ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಫಾರ್ ಎ ಫ್ಯೂ ಮಿನಿಟ್ಸ್. ಚೆನ್ನಾಗಿ ಆಹಾರ ಪದಾರ್ಥವನ್ನು ನುಣ್ಣಗೆ ಮಾಡಿರ್ತಕ್ಕಂತಹ ಸ್ವಲ್ಪ ಆಹಾರ ಪದಾರ್ಥವನ್ನು ಟೆಸ್ಟ್ ಟ್ಯೂಬ್ಗೆ ಹಾಕ್ಕೊಳ್ತೀರಾ. ಅದಕ್ಕೆ ಸ್ವಲ್ಪ 10 ಹನಿಗಳು ನೀರು ಹಾಕಿ ಚೆನ್ನಾಗಿ ಶೇಕ್ ಮಾಡ್ತೀರಾ. ಆಮೇಲೆ 2 ಡ್ರಾಪು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಹಾಕ್ತೀರಾ. 10 drop 10 ಹನಿಗಳು ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ ಹಾಕ್ತೀರಾ. ಆಮೇಲೆ ಚೆನ್ನಾಗಿ ಅಷ್ಟನ್ನು ಶೇಕ್ ಮಾಡಿ ಟೆಸ್ಟ್ ಸ್ಟ್ಯಾಂಡ್ನಲ್ಲಿ ಇಟ್ಬಿಡ್ಬೇಕು ಸ್ವಲ್ಪ ಹೊತ್ತು. ಫಾರ್ ಎ ಫ್ಯೂ ಮಿನಿಟ್ಸ್. ವಾಟ್ ಡು ಯು ಸಿ? ಏನನ್ನು ನೋಡ್ತೀರಾ, ಅಬ್ಸರ್ವ್ ಮಾಡ್ತೀರಾ ಹೇಳಿ. ಡಿಡ್ ದ ಕಂಟೆಂಟ್ಸ್ ಆಫ್ ದ ಟೆಸ್ಟ್ ಟ್ಯೂಬ್ ಟರ್ನ್ ವೈಲೆಟ್? ಸ್ವಲ್ಪ ಹೊತ್ತು ಇಟ್ಟ ಮೇಲೆ ಶೇಕ್ ಮಾಡಿ ಆ ಒಂದು ಸೊಲ್ಯೂಷನಲ್ಲಿ ಆ ಟೆಸ್ಟ್ ಟ್ಯೂಬ್ ಒಳಗಡೆ ವೈಲೆಟ್ ಕಲರ್ ಏನಾದರೂ ಬಣ್ಣ ಕಾಣುತ್ತಾ? ಎ ವೈಲೆಟ್ ಕಲರ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಪ್ರೋಟೀನ್ಸ್ ಇನ್ ದ ಫುಡ್ ಐಟಮ್. ಒಂದು ವೇಳೆ ವೈಲೆಟ್ ಕಲರ್ ಇತ್ತು ಅಂದರೆ ಏನು ಈ ಚಿತ್ರದಲ್ಲಿದೆ ನೋಡಿ, ವೈಲೆಟ್ ಕಲರ್ ಕಂಡು ಬಂತು ಅಂದರೆ ಆ ಫುಡ್ ಐಟಮಲ್ಲಿ ಏನಿದೆ ಅಂತ ಅರ್ಥ, ಪ್ರೋಟೀನ್ಸು ಪ್ರೆಸೆಂಟ್ ಇದೆ. ಪ್ರೋಟೀನ್ ಇರ್ತಕ್ಕಂಥ ನೀವು ತೆಗೆದುಕೊಂಡಿರ್ತ ಫುಡ್ ಐಟಮಲ್ಲಿ ಪ್ರೋಟೀನ್ ಇರುತ್ತೆ ವೈಲೆಟ್ ಕಲರ್ ಬಂತು ಅಂದರೆ ಅಂತ ಅರ್ಥ ಆಯ್ತಾ? ನಾವು ಯು ಕ್ಯಾನ್ ರಿಪೀಟ್ ದಿಸ್ ಟೆಸ್ಟ್ ಆನ್ ದ ಫುಡ್ ಐಟಮ್. ಅದರ್ ಫುಡ್ ಐಟಮ್, ಬೇರೆ ಆಹಾರ ಪದಾರ್ಥಗಳನ್ನ ತಗೊಂಡು ಇದೇ ರೀತಿ ಟೆಸ್ಟ್ ಮಾಡಿ ಯಾವ್ಯಾವುದು ಫುಡ್ ಐಟಮಲ್ಲಿ ಪ್ರೋಟೀನ್ ಇರುತ್ತೋ, ಸ್ಟಾರ್ಚ್ ಇರುತ್ತೋ ಅದನ್ನು ಪರೀಕ್ಷೆ ಮಾಡಿ ನಂತರ ಈ ಟೇಬಲ್ನಲ್ಲಿ ಫಿಲ್ ಮಾಡಿ ಅಂತೇಳಿ ಕೇಳ್ತಿದ್ದಾರೆ. ಆಯ್ತಾ? ಸಿ, ಈ ಒಂದು ಟೇಬಲ್ ಫಿಲ್ ಮಾಡೋದಕ್ಕೆ ಮುಂಚೆ ಒಂದು ಟೆಸ್ಟ್ ಫಾರ್ ಫ್ಯಾಟ್ಸ್ ಇದನ್ನು ನೋಡ್ಬಿಡೋಣ ಹೇಗೆ ಮಾಡೋದು. ಇದು ತುಂಬ ಈಸಿ. ಟೇಕ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್. ಸ್ವಲ್ಪ ಯಾವುದಾದ್ರೂ ಫುಡ್ ಐಟಮ್ ಎಣ್ಣೆ ಇರ್ತಕ್ಕಂಥ ಕಡಲೆಕಾಯಿ ಬೀಜನ ತಗೊಳ್ಳೋಣ, ಅರ್ಥ ಆಯ್ತಾ? ಅಥವಾ ಎಳ್ಳನ್ನು ತಗೊಳ್ಳೋಣ. ರ್ಯಾಪ್ ಇಟ್ ಇನ್ ಎ ಪೀಸ್ ಆಫ್ ಪೇಪರ್ ಆ್ಯಂಡ್ ಕ್ರಶ್ ಇಟ್. ಒಂದು ಪೇಪರ್ ಕಾಗದದ ಮೇಲೆ ಆ ಎಳ್ಳು ಅಥವಾ ಕಡಲೆಕಾಯಿ ಬೀಜವನ್ನು ತೆಗೆದುಕೊಂಡು ಚೆನ್ನಾಗಿ ಅದನ್ನು ಕ್ರಶ್ ಮಾಡೋಣ, ಜಜ್ಜೋಣ, ಚೆನ್ನಾಗಿ ನುಣ್ಣಗೆ ಮಾಡೋಣ. ಟೇಕ್ ಕೇರ್ ದಟ್ ದ ಪೇಪರ್ ಡಸ್ ನಾಟ್ ಟಿಯರ್. ಪೇಪರ್ನ ನೋಡಿ ಅಲ್ಲೇನಾದರೂ ನೀರು ಒದ್ದೆ ಆಯಿತಾ ಅಥವಾ ಬೀಜಗಳನ್ನ ಜಜ್ಜಿದ್ದಕ್ಕೆ ಕಾಗದದ ಮೇಲೆ ಏನಾದರೂ ಕಂಡು ಬರುತ್ತಾ ನಿಮಗೆ ಹನಿಗಳ ಥರ, ಎಣ್ಣೆಯ ಹನಿ ಆ ಥರ. ನಾವು ಸ್ಟ್ರೈಟನ್ ದ ಪೇಪರ್ ಆ್ಯಂಡ್ ಅಬ್ಸರ್ವ್ ಇಟ್ ಕೇರ್ಫುಲಿ. ಚೆನ್ನಾಗಿ ಅದನ್ನು ಪೇಪರ್ ಮೇಲೆ ನುಣ್ಣಗೆ ಮಾಡಿದ್ಮೇಲೆ ಪೇಪರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಡಸ್ ಇಟ್ ಹ್ಯಾವ್ ಆನ್ ಆಯಿಲಿ ಪ್ಯಾಚಸ್?
ಆ ಕಾಗದ ಇದ್ರ ಮೇಲೆ ಏನಾದರೂ ಎಣ್ಣೆ ಇರ್ತಕ್ಕಂತಹ ರಚನೆ ಅಥವಾ ಎಣ್ಣೆ ಇರ್ತಕ್ಕಂತಹದ್ದೇನಾದ್ರು ನಿಮ್ಗೆ ಕಂಡು ಬರುತ್ತಾ? ಹೋಲ್ಡ್ ದ ಪೇಪರ್ ಎಗೇನೆಸ್ಟ್ ಲೈಟ್. ಸ್ವಲ್ಪ ಹೊತ್ತು ಆ ಪೇಪರನ್ನು ಹಾಗೆ ಬೆಳಕಿಗೆ ಹಿಡಿದು ನೋಡಿ. ಆರ್ ಯು ಏಬಲ್ ಟು ಸಿ ದ ಲೈಟ್ ಫೈಂಟ್ಲಿ? ಬೆಳಕನ್ನು ನೀವು ಆ ಎಣ್ಣೆ ಆಗಿರ್ತಕ್ಕಂತಹ ಕಾಗದದಲ್ಲಿ ಚೆನ್ನಾಗಿ ನೋಡ್ಬೋದಾ ಹೇಳ್ತಿದ್ದಾರೆ. ಥ್ರೂ ದಿಸ್ ಪ್ಯಾಚಸ್, ಎಣ್ಣೆ ಆಗಿರ್ತಕ್ಕಂಥ ಜಾಗದಿಂದ. An oily patches on paper shows that the food items contains fat. ನೀವು ಕಡಲೆಕಾಯಿ ಬೀಜನೋ ಎಳ್ಳನ್ನು ಚೆನ್ನಾಗಿ ಕಾಗದ ಮೇಲೆ ಕೊಟ್ಟಾಗ ಆ ಪೇಪರ್ಗೆಲ್ಲ ಏನಾಗಿರುತ್ತೆ, ಆಯಿಲ್, ಎಣ್ಣೆ ಅಂಟ್ಕೊಂಡಿರುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ, ಆ ಫುಡ್ ಐಟಮಲ್ಲಿ ತಿಂತಕ್ಕಂಥ ಫುಡ್ ಐಟಮಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಫ್ಯಾಟ್, ಕೊಬ್ಬಿನ ಅಂಶ, ಎಣ್ಣೆ ಪದಾರ್ಥ ಇದೆ. ಕೊಬ್ಬರಿಯನ್ನು ಜಜ್ಜಿ ಈ ಥರ ಎಣ್ಣೆ ಇರ್ತಕ್ಕಂಥ ಕೆಲವೊಂದು ಕಾಳುಗಳನ್ನ ಜಜ್ಜಿದ್ರೆ ಅದರಲ್ಲಿ ಏನಿರುತ್ತೆ, ಫ್ಯಾಟ್ ಇರೋದು ಕಂಡು ಬರುತ್ತೆ. ದ ಫುಡ್ ಐಟಮ್ಸ್ ಮೇ ಸಮ್ಟೈಮ್ಸ್ ಕಂಟೈನ್ ಎ ಲಿಟಲ್ ವಾಟರ್. ಅದ್ರ ಜೊತೆಗೆ ಏನು ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ನೀರು ಇರ್ತಕ್ಕಂಥ ಅಂಶವನ್ನು ನಾವು ನೋಡ್ತೀವಿ. ದೇರ್ಫೋರ್ ಆಫ್ಟರ್ ಯು ಹ್ಯಾವ್ ಟು ರಬ್ ಆನ್ ದಿ ಐಟಮ್ ಆನ್ ಪೇಪರ್. ಆ ರೀತಿ ನೀರೇನಾದರೂ ಕಂಡು ಬಂತು ಆಹಾರ ಪದಾರ್ಥದಲ್ಲಿ ಅಂದರೆ ಅದನ್ನು ಕಾಗದದಿಂದ ಸ್ವಲ್ಪ ವಾಶ್ ಮಾಡಬೇಕು. ಲೆಟ್ ದ ಪೇಪರ್ ಡ್ರೈ ಫಾರ್ ವೈಲ್. ಕಾಗದವನ್ನು ಚೆನ್ನಾಗಿ ಒಣಗಿಸಿ. ಇಫ್ ದೇರ್ ವರ್ ಎನಿ ವಾಟರ್ ದಟ್ ಮೇ ಹ್ಯಾವ್ ಕಮ್ ಫ್ರಮ್ ಫುಡ್. ಇವಾಗ ಆಹಾರ ಪದಾರ್ಥದಲ್ಲಿ ನೀರಿನಂಶ ಇರೋದನ್ನು ಇದ್ದರೆ ನೋಡಿ ಗಮನಿಸಿ. ಇಟ್ ವುಡ್ ಬಿ ಡ್ರೈ ಅಪ್ ಆಫ್ಟರ್ ಸಮ್ ಟೈಮ್. ಇದ್ದರೆ ಅದನ್ನು ಏನು ಮಾಡಿ, ಒಣಗಿಸಿ, ಡ್ರೈ ಅಪ್ ಮಾಡಿ. ಇಫ್ ನೋ ಆಯಿಲಿ ಪ್ಯಾಚಸ್ ಶೋಸ್ ಅಪ್ ಆಫ್ಟರ್ ದಿಸ್, ದ ಫುಡ್ ಐಟಮ್ ಡಸ್ ನಾಟ್ ಕಂಟೈನ್ ಎನಿ ಫ್ಯಾಟ್. ಅದೇ ರೀತಿ ಯಾವುದೋ ಒಂದು ಕಾಳುಗಳನ್ನ, ಹಸಿರು ಕಾಳು, ಬೇಳೆನ ತೊಗೊಂಡು ಕಾಗದದ ಮೇಲೆ ಚೆನ್ನಾಗಿ ಚಿಚ್ಚುತ್ತೀರ. ಅಲ್ಲಿ ಯಾವುದೇ ರೀತಿ ಎಣ್ಣೆ ಪದಾರ್ಥದ ರೀತಿ ಪ್ಯಾಚಸ್ ಕಂಡು ಬರಲ್ಲ ಅಂದ್ಕೊಳ್ಳಿ. ಆ ಫುಡ್ ಐಟಮಲ್ಲಿ ಏನಿಲ್ಲ ಅಂತ, ಫ್ಯಾಟ್, ಕೊಬ್ಬಿನ ಅಂಶ ಫುಡ್ ಐಟಮಲ್ಲಿ ಇಲ್ಲ ಅಂತೇಳಿ ತಿಳ್ಕೊಬೋದು. ವಾಟ್ ಡು ಯು ದೀಸ್ ಟೆಸ್ಟ್ ಶೋಸ್? ಈ ಎಲ್ಲ ಪರೀಕ್ಷೆಗಳಿಂದ ನಾವು ಏನಂತ ತಿಳ್ಕೊಬೋದು? ಆರ್ ಫ್ಯಾಟ್ಸ್, ಪ್ರೋಟೀನ್ಸ್ ಆರ್ ಸ್ಟಾರ್ಚ್ ಪ್ರೆಸೆಂಟ್ ಇನ್ ಆಲ್ ಫುಡ್ ಐಟಮ್ಸ್ ದಟ್ ಯು ಹ್ಯಾವ್ ಟೆಸ್ಟೆಡ್. ಹಾಗಾದರೆ ನೀವು ಪರೀಕ್ಷೆ ಮಾಡಿದ ಎಲ್ಲ ಆಹಾರಗಳಲ್ಲೂ ಫ್ಯಾಟು, ಪ್ರೋಟೀನು, ಕಾರ್ಬೋಹೈಡ್ರೇಟ್ ಇದೆ ಅಂತೇಳಿ ತಿಳ್ಕೊಬೋದಾ? Does a food item contain more than one nutrients? Do you find any food items that does not contain any of these nutrients? ಆದರೆ ನೀವು ಪರೀಕ್ಷೆ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳು ಯಾವ ಆಹಾರ ಪದಾರ್ಥದಲ್ಲಿದೆ ಅನ್ನೋದನ್ನ ನೋಟ್ ಮಾಡಿ, ಅಥವಾ ಯಾವುದೇ ರೀತಿ ಪೋಷಕಾಂಶ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಐಟಮ್ ಇದೆಯಾ, ಆಹಾರ ಪದಾರ್ಥ ಇದೆಯಾ ಅಂತೇಳಿ ತಿಳಿಸಿ ಅಂತೇಳಿ ಕೇಳ್ತಿದ್ದಾರೆ. ನೋಡಿ, ಗ್ರೌಂಡ್ನಟ್, ಕಡಲೆಕಾಯಿ ಬೀಜದ ಎಣ್ಣೆ, ಸನ್ಫ್ಲವರ್ ಆಯಿಲ್ ಎಣ್ಣೆ, ಕೊಕೊನಟ್, ಕೊಬ್ಬರಿ ಎಣ್ಣೆ, ನಟ್ಸ್. ವಿ ಟೆಸ್ಟೆಡ್ ಫುಡ್ ಐಟಮ್ಸ್ ಫಾರ್ 3 ನ್ಯೂಟ್ರಿಯೆಂಟ್ಸ್. ಹಾಗಾದರೆ ನಾವು 3 ರೀತಿಯಾದ ಪೋಷಕಾಂಶಗಳ, ಆಹಾರದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಪರೀಕ್ಷೆ ಮಾಡಿದ್ವಿ. ಯಾವುದ್ಯಾವುದು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್. ದೇರ್ ಆರ್ ಆಲ್ಸೋ ಅದರ್ ನ್ಯೂಟ್ರಿಯೆಂಟ್ಸ್ ಲೈಕ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಫುಡ್ ಐಟಮ್. ಇದೇ ರೀತಿ ಆಹಾರ ಪದಾರ್ಥದಲ್ಲಿ ಕೇವಲ ಕಾರ್ಬೋಹೈಡ್ರೇಟು, ಪ್ರೋಟೀನ್ಸ್, ಫ್ಯಾಟ್ ಮಾತ್ರ ಇರಲ್ಲ, ವಿಟಮಿನು ಮತ್ತು ಮಿನರಲ್ ಸಹ ಇರುತ್ತೆ. ವೈ ಡು ಯು ನೀಡ್ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್? ಆದರೆ ಎಲ್ಲ ಪೋಷಕಾಂಶಗಳು ನಮ್ಮ ಆಹಾರದಲ್ಲಿ ಏಕೆ ನಮಗೆ ಅಗತ್ಯ? ಯಾಕೆ ಎಲ್ಲ ಪೋಷಕಾಂಶಗಳು ಇರ್ತಕ್ಕಂಥ ಆಹಾರ ಪದಾರ್ಥ ನಮಗೆ ಅವಶ್ಯಕವಾಗಿದೆ ಅಂತೇಳಿ ಕೇಳ್ತಿದ್ದಾರೆ. ಓಕೆ, ಇಷ್ಟಿರಲಿ. ಈ ವಿಡಿಯೋ ಲಾಸ್ಟಲ್ಲಿ ಟೆಸ್ಟ್ ಫಾರ್ ಫ್ಯಾಟು ಮತ್ತು ಟೆಸ್ಟ್ ಫಾರ್ ಪ್ರೋಟೀನ್ಗೆ ಇರ್ತಕ್ಕಂಥ ಕೆಲವೊಂದು ಸೊಲ್ಯೂಷನ್ನು, ಇಮೇಜಸ್ಗಳನ್ನ ಹಾಕ್ತೀನಿ. ಅದ್ರ ಮೂಲಕ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಸ್ಕೂಲ್ಗಳಲ್ಲಿ ಮಾಡಿ ತೋರಿಸಿರ್ತಾರೆ. ಅಂದರೆ ಈ ಟೆಸ್ಟ್ ಫಾರ್ ಫ್ಯಾಟ್ ತುಂಬ ಈಸಿ, ನೀವೇ ಮಾಡ್ಬೋದಲ್ವಾ? ಕಾಗದವನ್ನು ತೆಗೆದುಕೊಂಡು ಎಣ್ಣೆ ಕಾಳುಗಳು ಇರ್ತಕ್ಕಂಥ ಬೀಜವನ್ನು ಅದು ಜಜ್ಜಿದ್ರೆ ಅದಕ್ಕೆಲ್ಲ ಎಣ್ಣೆ ಇಳ್ಕೊಳ್ಳುತ್ತೆ. ಎಳ್ಳೋ ಅಥವಾ ಕಡಲೆಕಾಯಿ ಬೀಜನೋ ಅಥವಾ ಬಾದಾಮಿನೋ ಅಲ್ವಾ? ಇದು ತುಂಬ ಈಸಿ ಟೆಸ್ಟು. ಟೆಸ್ಟ್ ಫಾರ್ ಪ್ರೋಟೀನ್ಗೆ ಕೆಲವೊಂದು ಸೊಲ್ಯೂಷನ್ಗಳು ಬೇಕಾಗುತ್ತೆ, ಅದು ಲ್ಯಾಬೊರೇಟ್ರಿಗಳಲ್ಲಿರುತ್ತೆ. ಸೊ ಹಾಗಾಗಿ ನನಗೆ ಇಲ್ಲ ಅವೈಲಬಲ್ ಇಲ್ಲದೆ ಇರೋದ್ರಿಂದ ಅದ್ರ ಇಮೇಜಸ್ ಹಾಕಿರ್ತೀನಿ, ನೋಡಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇದೊಂದು ಟೇಬಲ್, ಇದನ್ನು ಫಿಲ್ ಮಾಡಿಬಿಡೋಣ. ಇವಾಗಲೇ ಮಾಡಿಬಿಡೋಣ. ಓಕೆ, ಸಿ ಇಲ್ಲಿಂದ ನೋಡಿ, ರಾ ಪೊಟ್ಯಾಟೋದಲ್ಲಿ ಸ್ಟಾರ್ಚ್ ಇದೆ, ಎಸ್ ಅಂತ ಕೊಟ್ಟಿದ್ದಾರೆ. ಮಿಲ್ಕಲ್ಲಿ ಪ್ರೋಟೀನ್ಸ್ ಇರುತ್ತೆ, ಸ್ಟಾರ್ಚ್ ಇರಲ್ಲ. ಗ್ರೌಂಡ್ನಟ್ ಅಲ್ಲಿ ಅಂದರೆ ಕಡಲೆಕಾಯಿ ಬೀಜದಲ್ಲಿ ಏನಿರುತ್ತೆ, ಫ್ಯಾಟ್, ಆಯಿಲ್ ಇರುತ್ತೆ, ಎಸ್ ಅಂತ ಕೊಟ್ಟಿದ್ದಾರೆ. ಅನ್ಕುಕ್ಡ್ ಪೌಡರ್ ರೈಸಲ್ಲಿ ಏನಿರುತ್ತೆ, ಸ್ಟಾರ್ಚ್, ರೈಸ್ ಅಲ್ವಾ, ಹಾಗಾಗಿ ಅಲ್ಲಿ ಯೂಶ್ವಲಿ ಸ್ಟಾರ್ಚ್ ಇರುತ್ತೆ, ಎಸ್ ಅಂತ ಹಾಕಿ.
ಅದೇ ರೀತಿ ಕುಕ್ಕಡ್ ರೈಸ್ ಬೇಯಿಸಿರ್ತಕ್ಕಂಥ ಅನ್ನದಲ್ಲಿ ಏನಿರುತ್ತೆ, ಸ್ಟಾರ್ಚ್ ಇರುತ್ತೆ. ಎಸ್ ಅಂತ ಹಾಕಿ. ಪ್ರೋಟೀನು ಫ್ಯಾಟ್ ಏನಿರಲ್ಲ, ಆಯಿಲ್ ಐಟಮ್ ಏನಿರಲ್ಲ ಅದರಲ್ಲಿ, ಜಿಡ್ಡಿನ ಪದಾರ್ಥ. ಡ್ರೈ ಕೊಕೊನೆಟಲ್ಲಿ ಯೂಶ್ವಲಿ ಏನಿರುತ್ತೆ, ಡ್ರೈ ಕೊಕೊನೆಟ್ ಒಣ ಕೊಬ್ಬರಿಯಲ್ಲಿ ಸ್ಟಾರ್ಚ್ ಇರಲ್ಲ, ಪ್ರೋಟೀನು ಇರಲ್ಲ, ಎಣ್ಣೆ ಬರುತ್ತೆ ಅಲ್ವಾ, ಕೊಕೊನೆಟ್ ಆಯಿಲ್, ಅದಕ್ಕೆ ಫ್ಯಾಟ್. ಎಸ್ ಅಂತ ಹಾಕಿ. ಅದೇ ರೀತಿ ಅನ್ಕುಕ್ಡ್ ತೂರ್ ದಾಲ್, ಬೇಯಿಸದೇ ಇರ್ತಕ್ಕಂತಹ ಬೇಳೆ, ಅಡುಗೆ ಮಾಡ್ತೀವಲ್ಲ ಬೇಳೆ, ತೂರ್ ದಾಲ್, ತೊಗರಿ ಬೇಳೆ, ಅದರಲ್ಲಿ ಏನಿರುತ್ತೆ ಅಂತ. ಯೂಶ್ವಲಿ ಇದೇನನ್ನ ಹೊಂದಿರುತ್ತೆ, ಸ್ಟಾರ್ಚನ್ನ ಹೊಂದಿರುತ್ತೆ ಮತ್ತು ಪ್ರೋಟೀನು ಸಹ ಇರುತ್ತೆ. ಫ್ಯಾಟ್ ಇರಲ್ಲ. ಆ್ಯಂಡ್ ಕುಕ್ಕುಡ್ ದಾಲ್, ಬೇಯಿಸಿರ್ತಕ್ಕಂಥ ತೊಗರಿಬೇಳೆ, ಬೇಯಿಸಿದ ತೊಗರಿಬೇಳೆಯಲ್ಲಿ ಏನಿರುತ್ತೆ, ಇದರಲ್ಲೂ ಅಷ್ಟೇ ಎರಡೂ ಇರುತ್ತೆ. ಒಳಗೆ ಇದರಲ್ಲಿ ಇದೆ ಅಂದಮೇಲೆ ಇದರಲ್ಲೂ ಸ್ಟಾರ್ಚ್ ಮತ್ತು ಪ್ರೋಟೀನ್. ಎ ಸ್ಲೈಸ್ ಆಫ್ ಎನಿ ವೆಜಿಟೇಬಲ್, ಯಾವುದೇ ಕಟ್ ಮಾಡಿರ್ತಕ್ಕಂತಹ ತರಕಾರಿಗಳ, ಯಾವುದೇ ಸ್ಲೈಸ್ ಆಫ್ ಎನಿ ವೆಜಿಟೇಬಲ್, ಯಾವುದೇ ರೀತಿಯ ತರಕಾರಿಗಳಲ್ಲಿ ಏನಿರುತ್ತೆ, ಎಲ್ಲ ತರಕಾರಿಗಳಲ್ಲೂ ಸ್ಟಾರ್ಚ್ ಇರುತ್ತೆ. ಏನಿರುತ್ತೆ, ಸ್ಟಾರ್ಚ್. ಎಸ್ ಅಂತ ಹಾಕಿ. ಪ್ರೋಟೀನ್ ಇರಲ್ಲ ಮತ್ತು ಫ್ಯಾಟ್ ಇರಲ್ಲ. ಅದೇ ರೀತಿ ಸ್ಲೈಸ್ ಆಫ್ ಫ್ರೂಟಲ್ಲಿ ಏನಿರುತ್ತೆ ಅಂತ, ಫ್ರೂಟ್ಸ್ ಅಂದರೆ ಹಣ್ಣುಗಳಲ್ಲಿ ಏನಿರುತ್ತೆ, ಅದರಲ್ಲೂ ಅಷ್ಟೇ ಸ್ಟಾರ್ಚ್ ಇರುತ್ತೆ. ಅದೇ ರೀತಿ ಪ್ರೋಟೀನ್ ಮತ್ತು ಫ್ಯಾಟ್ ಇರಲ್ಲ, ಎಣ್ಣೆ ಜಿಡ್ಡಿನ ಅಂಶ ಇರಲ್ಲ. ಅದೇ ರೀತಿ ಬಾಯ್ಲ್ಡ್ ಎಗ್ ವೈಟ್ ಪೋರ್ಷನ್ ಅಂದರೆ ಬೇಯಿಸಿರ್ತಕ್ಕಂಥ ಮೊಟ್ಟೆಯ ಬಿಳಿ ಭಾಗದಲ್ಲಿ ಏನು ಕಂಡು ಬರುತ್ತೆ, ಸ್ಟಾರ್ಚ್ ಇರಲ್ಲ, ಅದರಲ್ಲಿ ಓನ್ಲಿ ಪ್ರೋಟೀನ್. ಆಯಿತಾ. ಮೊಟ್ಟೆ ಯಥೇಚ್ಛವಾದ ಪ್ರೋಟೀನನ್ನು ಒಳಗೊಂಡಿರುತ್ತೆ, ಅದು ಮೊಟ್ಟೆಯ ಬಿಳಿ ಭಾಗ. ಅದಲ್ಲದೆ ಇನ್ನಿತರ ನೀವೇ ಯಾವುದಾದ್ರು ಎಕ್ಸಾಂಪಲ್ಸ್ನ ಕೊಡಿ ಅಂತ ಕೇಳಿದರೆ, ಯಾವ್ದು ಕೊಡೋಣ ಅಂದರೆ ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ ತಗೊಳ್ಳೋಣವಾ. ಮಸ್ಟರ್ಡ್ ಆಯಿಲ್, ಮಸ್ಟರ್ಡ್ ಆಯಿಲಲ್ಲಿ ಏನಿರುತ್ತೆ, ಯೂಶ್ವಲಿ ಆಯಿಲ್ ಅಂದಮೇಲೆ ಫ್ಯಾಟ್ ಅಲ್ವಾ. ಎಸ್ ಅಂತ ಬರೀರಿ. ಅದೇ ರೀತಿ ತಗೊಳ್ಳೋಣ, ಬಟಾಣಿ ತಗೊಳ್ಳೋಣ. ಬಟಾಣಿಲಿ ಏನಿರುತ್ತೆ, ಯೂಶ್ವಲಿ ಸ್ಟಾರ್ಚ್ ಇರುತ್ತೆ ಮತ್ತು ಪ್ರೋಟೀನ್ ಇರುತ್ತೆ, ಫ್ಯಾಟ್ ಇರಲ್ಲ. ಕಾಳಲ್ವಾ, ಅದರಲ್ಲಿ ಯಾವುದೇ ರೀತಿ ಎಣ್ಣೆಯ ಪದಾರ್ಥ ಕಂಡುಬರೋದಿಲ್ಲ. ಎಸ್ ಅಂತ ಬರೀರಿ. ಆ್ಯಂಡ್ ಲಾಸ್ಟ್ ಒನ್, ನಿಮ್ಗೆ ಇಷ್ಟ ಬಂದಿದೆ ಯಾವ್ದಾದ್ರು ಮಾಡು. ಇಲ್ಲಿ ಗ್ರೌಂಡ್ ನಟ್ ಸೀಡ್, ಕಡಲೆಕಾಯಿ ಬೀಜ ತಗೊಳ್ಳೋಣ. ಇದರಲ್ಲಿ ಏನಿರುತ್ತೆ, 3 ಇರುತ್ತೆ ಗ್ರೌಂಡ್ ನಟ್ ಸೀಡಲ್ಲಿ. ಏನು, ಸ್ಟಾರ್ಚ್ ಇರುತ್ತೆ, ಬಡವರ ಬಾದಾಮಿ ಅಂತ ಕರೀತಾರೆ ಇದನ್ನು, ಅದಕ್ಕೆ ಪ್ರೋಟೀನು ಇರುತ್ತೆ, ಕಡಲೆಕಾಯಿ ಎಣ್ಣೆನೂ ಬರುತ್ತೆ, ಫ್ಯಾಟು ಇರುತ್ತೆ. ಆಯಿತಾ. 3 ಇರ್ತಕ್ಕಂಥದ್ದು ಗ್ರೌಂಡ್ ನಟ್ ಸೀಡಲ್ಲಿ. ಆಯಿತಾ. ಇದು ನಾವು ಕೆಲವೊಂದು ಬೇರೆ ಬೇರೆ ಫುಡ್ ಐಟಮಲ್ಲಿ ಯಾವ ರೀತಿ ಸ್ಟಾರ್ಚು, ಪ್ರೋಟೀನು, ಫ್ಯಾಟ್ ಇರುತ್ತೆ ಅಂತೇಳಿ ಇದೊಂದು ಟೇಬಲ್ಲು. ನೀವು ಬೇರೆ ಅಂದರೆ ಕೆಲವೊಂದು ಸೊಲ್ಯೂಷನ್ಗಳು ನಮಗೆ ಇದ್ದರೆ ಅದರ ಸಹಾಯದಿಂದ ನಾವು ಬೇರೆ ಬೇರೆ ಫುಡ್ ಐಟಮ್ಗಳಲ್ಲೂ ಫುಡ್ ಟೆಸ್ಟ್ನ ಮಾಡಿ ಈ ಥರ ಫಿಲ್ ಮಾಡ್ಬೋದು. ಆಯಿತಾ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಇನ್ನು ಕಂಟಿನ್ಯೂಸ್ ಪಾರ್ಟ್ ನೆಕ್ಸ್ಟ್ ಮಾಡಿದ್ದೀನಿ. ಇದರ ಇಮೇಜಸ್ನ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನೇ ಕಮೆಂಟಲ್ಲಿ ಹಾಕಿ. ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಆಡಿಯೋನ ಆನ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಓದಿ, ಈಸಿಯಾಗಿ ಅರ್ಥ ಆಗುತ್ತೆ. ಇಂಪಾರ್ಟೆಂಟ್ ಪಾರ್ಟ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಲೆಸನ್ದು ಕಂಪ್ಲೀಟ್ ವೀಡಿಯೋಕ್ಕೆ ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಮತ್ತು ಡೈಲಿ ನಾನು ಹಾಕ್ತಕ್ಕಂತಹ ವೀಡಿಯೋಸ್ಗಳು ನಿಮಗೆ ಸಿಗಬೇಕು, ಈಸಿಯಾಗಿ ಸಿಗುತ್ತೆ, ಸರ್ಚ್ ಮಾಡೋ ಅವಶ್ಯಕತೆ ಇರಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಡೈಲಿ ಆಗ್ತಕ್ಕಂಥ ವೀಡಿಯೋಸ್ ಈಸಿಯಾಗಿ ನಿಮಗೆ ಸಿಗುತ್ತೆ. ಆಗ ನೋಟ್ಸ್ ಮಾಡ್ಕೋಬೋದು, ಕ್ಲಾಸಸ್ ಎಲ್ಲ ಕೇಳ್ಕೊಡ್ಬೋದು. ಓಕೆನಾ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಇಮೇಜಲ್ಲಿ ಇರ್ತಕ್ಕಂಥದ್ದು ಟೆಸ್ಟ್ ಫಾರ್ ಪ್ರೋಟೀನ್ ಇನ್ ಮಿಲ್ಕ್. ಹಾಲಿನಿಂದ ಪ್ರೋಟೀನ್ ಟೆಸ್ಟ್ ಮಾಡಿದಾಗ ಅದು ವೈಲೆಟ್ ಕಲರ್ ಬಂದಿದೆ. ಹೀಗಾಗಿ ವೈಲೆಟ್ ಕಲರ್ ಇರೋದ್ರಿಂದ ಪ್ರೋಟೀನ್ ಇರುತ್ತೆ
ಮಿಲ್ಕಲ್ಲಿ ಅಂಥೇಳಿ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಮೇಜಲ್ಲಿ ಅದೇ ಥರ ಬೇರೆ ಬೇರೆ ಫುಡ್ಡು ಟೆಸ್ಟ್ ಮಾಡಿರೋದು. ಪಾಸಿಟಿವ್ ಟೆಸ್ಟ್ ಬಂದಿರೋದು ಪರ್ಪಲ್ ಕಲರ್ ಇದೆ. ಇದರಿಂದ ಪ್ರೋಟೀನ್ ಆ ಫುಡ್ಡಲ್ಲಿ ಇದ್ದರೆ ಅದು ಪರ್ಪಲ್ ಕಲರ್ ಇರುತ್ತೆ, ಪ್ರೋಟೀನ್ ಪ್ರೆಸೆಂಟ್ ಇನ್ ಫುಡ್ ಅಂತ. ನೆಗೆಟಿವ್ ಟೆಸ್ಟ್ ಇರೋದು ಲೈಟ್ ಬ್ಲೂ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಮೇಜಲ್ಲಿರ್ತಕ್ಕಂಥದ್ದು ಸೇಮ್ ಪೊಟ್ಯಾಟೊ ಟೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ವೈಲೆಟ್ ಕಲರ್ ಇರ್ತಕ್ಕಂಥ ಫಸ್ಟ್ ಟೆಸ್ಟ್ ಟ್ಯೂಬು ಪ್ರೋಟೀನ್ ಇದೆ. ನೆಕ್ಸ್ಟ್ ಟೆಸ್ಟ್ ಫಾರ್ ಫ್ಯಾಟ್ ಟೆಸ್ಟಲ್ಲಿ ಇಲ್ಲಿ ಪೇಪರ್ ಮೇಲೆ ಯಾವುದಾದ್ರೂ ಕಡಲೆ ಬೀಜ ಆ ಥರ ಆಯಿಲ್ ಬೀಜಗಳಿರ್ತಕ್ಕಂಥದ್ದನ್ನು ಸ್ಮ್ಯಾಶ್ ಮಾಡಿದಾಗ ಪೇಪರ್ಗೆ ಟಿಶ್ಯೂ ಪೇಪರ್ಗೆ ಎಣ್ಣೆ ಇಳ್ಕೊಂಡಿರೋ ಅಂತಹ ಇಮೇಜು, ಆಯಿಲ್ ಡ್ರಾಪ್ಲೆಟು ಮತ್ತು ವಾಟರ್ ಡ್ರಾಪ್ಲೆಟ್ ಹಾಕಿ ನೋಡಿದಾಗ ಅದು ಇಮೇಜ್ ಕಾಣುತ್ತೆ. ಇದು ಟೆಸ್ಟ್ ಫಾರ್ ಫ್ಯಾಟ್. ಇದು ಈಸಿಯಾಗಿ ನೀವು ಸಹ ಮಾಡ್ಬೋದು. ಕಡಲೆಕಾಯಿ ಬೀಜ, ಎಳ್ಳು, ಈ ಥರ ಸನ್ಫ್ಲವರ್ ಸೀಡ್ಸು ಇವುಗಳಿಂದ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.